ನಮಸ್ಕಾರ ಫ್ರೆಂಡ್ಸ್. ಇವತ್ತು ಬೇಗನೆ ಎದ್ದೆ, ಯಾಕೆಂದರೆ ಇವತ್ತು ಮಂಗಳವಾರ ಅಂತ. ಎದ್ದಿದ ತಕ್ಷಣ ನಮ್ಮ ಮನೆಯವ್ರದ್ದು ಯೂನಿಫಾರ್ಮು ಮತ್ತು ನನ್ನ ಮಗಳು ಯೂನಿಫಾರ್ಮು ಬಟ್ಟೆ ಎಲ್ಲ ತುಂಬ ಉಳಿದ್ಬಿಟ್ಟಿತ್ತು. ಅದನ್ನು ಮಿಷಿನ್ಗೆ ಹಾಕ್ತೆ. ಅದ್ರ ಪಾಡಿಗೆ ಅದು ಆಗುತ್ತೆ, ಒಳಗಡೆ ಕೆಲಸ ಮಾಡ್ಕೊಳ್ಳೋಣ ಅಂತ ಅಡುಗೆ ಮನೆ ನೈಟೇ ಕ್ಲೀನ್ ಮಾಡಿಬಿಟ್ಟಿದ್ದೆ. ಯಾಕಂದರೆ ಇವತ್ತು ಮಂಗಳವಾರ ಬೆಳಗ್ಗೆ ಬೇಗ ಎದ್ದರೆ ಆಗಲ್ಲ ಅಡುಗೆ ಮನೆ ಕೆಲಸ ಅಂತ. ಆಮೇಲೆ ನಮ್ಮ ಮನೆಯವ್ರಿಗೆ ಕಾಫಿ ಇಟ್ಕೊಟ್ಬಿಟ್ಟು ಇವತ್ತು ಮಂಗಳವಾರ ದೇವಸ್ಥಾನಕ್ಕೆ ಎಲ್ಲರೂ ಹೋಗೋದ ತುಂಬ ದಿನ ಆಯಿತು ಅಂದೆ. ಸರಿ ಆಯಿತು, ಗಾಡಿ ಬಿಟ್ಬಿಟ್ಟು ಬರ್ತೀನಿ, ರೆಡಿಯಾಗಿರು ಅಂದರು. ನಮ್ಮ ಮನೆಯವ್ರದ್ದು ಡ್ಯೂಟಿ ಇದ್ದಾಗ ಓಮಿನಿ ಇದೆ, ಅದು ಗಾಡಿ ಡ್ಯೂಟಿಗೆ ಅಂತ ಕೊಟ್ಟವ್ರೆ. ನಮ್ಮ ಮನೆಯವ್ರ ಹತ್ರ ಇರುತ್ತೆ. ಇನ್ನೊಬ್ಬರು ಅಣ್ಣ ಅವರೇ, ಅವರಿಗೆ ಡ್ಯೂಟಿ ಇದ್ದಾಗ ಅವ್ರಿಗೆ ಕೊಡಬೇಕು. ಇವತ್ತು ರಜಾ ನಮ್ಮ ಮನೆಯವ್ರಿಗೆ, ಗಾಡಿ ಬಿಟ್ಬಿಟ್ಟು ಬರ್ಬೇಕು ಅವ್ರ ಹತ್ರ. ಹೋಗಿದ್ರು. ಅವ್ರು ಬರೋಷ್ಟರಲ್ಲಿ ನಾನು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನನ್ನ ಮಗಳಿಗೆ ಸ್ನಾನ ಮಾಡಿಸಿ ತಿಂಡಿ ಮಾಡಿಸಿ ರೆಡಿ ಮಾಡಿದ್ದೆ. ನಮ್ಮ ಮನೆಯವ್ರು ಬಂದು ಅವರೇ ಕಾರ್ಮೆಂಟಿಗೆ ಕರ್ಕೊಂಡೋಗಿ ಬಿಟ್ಬಿಟ್ಟು ಬರ್ತೀನಿ ಇರು ಅಂದರು. ನನ್ನ ಮಗಳನ್ನ ಬಿಟ್ಟು ಬಂದರು. ಆಮೇಲೆ ನಾವು ತಿಂಡಿ ಮಾಡಿಕೊಂಡು ಹೊರಟ್ವಿ. ಸ್ವಲ್ಪ ಲೇಟ್ ಆಗಿಬಿಡ್ತು ಹೋಗೋಷ್ಟರಲ್ಲಿ. ಎಲ್ಲಿಗೆ ಅಂದರೆ ಶ್ರೀರಂಗಪಟ್ಟಣದಿಂದ ಒಂದು 4 ಕಿಲೋಮೀಟ್ರ್ ಆಗುತ್ತೆ, ಕರಿಘಟ್ಟ. ಅಲ್ಲಿರೋದು ವೆಂಕಟರಮಣ ಸ್ವಾಮಿ ದೇವರು, ನಮ್ಮ ಮನೆ ದೇವರು ಅದೇ. ಅದಕ್ಕೆ ಅಲ್ಲಿಗೆ ಹೋಗ್ಬಿಟ್ಟು ಬರೋದ ಅಂತ ಹೋದ್ವಿ. ನಾವು ಹೋಗೋದು ತುಂಬ ಲೇಟ್ ಆಗಿಬಿಡ್ತು. ಹೋಗೋಷ್ಟರಲ್ಲಿ ಬಾಗಿಲೂ ಹಾಕ್ಬಿಟ್ಟಿದ್ರು. ಹೊರಗಡೆನೇ ಕೈ ಮುಕ್ಕೊಂಡು ಬರೋಣ ಅಂತ ಹೋದ್ವಿ. ಆಮೇಲೆ ಇಲ್ಲಿ ಬೆಟ್ಟ ಎಲ್ಲ ತುಂಬ ಚೆನ್ನಾಗಿದೆ ನೋಡೋಕ್ಕೆ. ವ್ಯೂ ಪಾಯಿಂಟ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಯಾಕೆಂದರೆ ಇದು ಮಹದೇಶ್ವರಂ ಬೆಟ್ಟ ಯಾವ ಥರ ಸುತ್ತುವರೆದೈತೋ ಸೇಮ್ ಒಂದು ಸ್ವಲ್ಪ ಅದೇ ಥರ ಬರುತ್ತೆ. ಚೆನ್ನಾಗಿದೆ ಹೋಗೋಕ್ಕೆ ನೋಡೋಕ್ಕೆಲ್ಲ. ತುಂಬ ವ್ಯೂ ಪಾಯಿಂಟ್ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ. ಮೇಲ್ಗಡೆ ಹೋದ್ವಿ, ಬಾಗಿಲು ಹಾಕ್ಬಿಟ್ಟಿದ್ರು ಆಗಲೇ. ಅದಕ್ಕೆ ಸ್ವಲ್ಪ ಹೊರಗಡೆನೇ ಕೈ ಮುಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಹೊರಗಡೆ ಎಲ್ಲ ಕೂತಿದ್ದು ಬಂದ್ವಿ. ಕೆಳಗಡೆ ಬಂದು ಅಲ್ಲೂ ಒಂದು ಸ್ವಲ್ಪ ಹೊತ್ತು ಕೂತಿದ್ದು, ತುಂಬ ಗಾಳಿ ಬೀಸ್ತಿತ್ತು. ಅಲ್ಲಿ ನೋಡಿಕೊಂಡು ಬಂದ್ವಿ. ಲೇಟ್ ಆಗಿಬಿಡುತ್ತೆ ನನ್ನ ಮಗಳು ಬರೋಷ್ಟರಲ್ಲಿ ಅಂತ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.